ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತು ಮುಕ್ತಾಯವಾದಂತಹ ಟಿಇಟಿ ಕರ್ನಾಟಕ ಟಿಇಟಿ ಪೇಪರ್ 1 EVS ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೆ ಸಂಭವನೀಯ ಉತ್ತರಗಳನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದು ಎಕ್ಸ್ಪೆಕ್ಟೆಡ್ ಕೆ ಆನ್ಸರ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಸರಿಯಾದ ಉತ್ತರಗಳನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದು ಸಂಭವನೀಯ ಉತ್ತರಗಳಷ್ಟೇ. ಡಿಪಾರ್ಟ್ಮೆಂಟ್ ಏನು ಕೆ ಆನ್ಸರ್ಸ್ ನ ರಿಲೀಸ್ ಮಾಡುತ್ತೆ ಅದೇ ಫೈನಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನ ಯಾರಾದ್ರೂ ವಾಚ್ ಮಾಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಪೇಪರು ಈಸಿ ಇತ್ತು ಅಂತಂದ್ರೆ ಅಪ್ ಟು 10th ಸ್ಟ್ಯಾಂಡರ್ಡ್ ವರೆಗೂ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಆಲ್ಮೋಸ್ಟ್ ನಮ್ಮ ರಿವಿಷನ್ ಕ್ಲಾಸಸ್ ಅಲ್ಲಿ ಮತ್ತೆ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿರುವಂತ ಕಾನ್ಸೆಪ್ಟ್ ಓಕೆ ಮೋರ್ ದೆನ್ 20 to 20 ಕ್ವಶನ್ಸ್ ವರೆಗೂ ಡಿಸ್ಕಸ್ ಮಾಡಿದಂತ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬಂದಿದೆ. ಅದು ಬಹಳ ಖುಷಿಯಾಗುವಂತಹ ಒಂದು ವಿಚಾರ. ಎಲ್ಲರೂ ಸಹ ಚೆನ್ನಾಗಿ ಮಾಡಿರ್ತೀರಾ ಅಂತ ಭಾವಿಸ್ತಾ ಆನ್ಸರ್ಸ್ ನ ನೋಡ್ತಾ ಹೋಗೋಣ. ಜಸ್ಟ್ ಇಲ್ಲಿ ಆನ್ಸರ್ಸ್ ನ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಡೀಟೇಲ್ ಆಗಿ ಯಾವ್ದಾದ್ರು ಒಂದು ಕ್ಲಾಸ್ ಅಲ್ಲಿ ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್, ಒತ್ತಡದ SI ಏಕಮಾನ. What is the SI unit of pressure? The SI unit of pressure is Pascal. Option 2 ಇಲ್ಲಿ ಸರಿಯಾದ ಉತ್ತರ. ಮಿಂಚು ಉಂಟಾಗುವುದಕ್ಕೆ ಕಾರಣ ಭಾರವಾದ ಕಾರ್ಮೋಡ ಸಂಗ್ರಹವಾಗುವ ವಿದ್ಯುದಾವೇಶಗಳು. ಆಪ್ಷನ್ 2 ಸಂಗ್ರಹವಾಗುವ ವಿದ್ಯುದಾವೇಶಗಳು ಸರಿಯಾದ ಉತ್ತರ. ಬೆಳಕಿನ ಮೂಲವೊಂದರಿಂದ ಸಮಾಂತರ ಕಿರಣಗಳು ಅನಿಯತ ಸಮತಲದಿಂದ ಪ್ರತಿಫಲನಗೊಂಡಾಗ ಪ್ರತಿಫಲಿತ ಕಿರಣಗಳು ಸಮಾಂತರವಾಗಿರುವುದಿಲ್ಲ. ಈ ವಿದ್ಯಮಾನವನ್ನ ವಿವರಿಸುವಂತಹ ಸೂಕ್ತವಾದ ಹೇಳಿಕೆ ಯಾವುದು ಅಂತಂದ್ರೆ 123 ಪ್ರತಿಫಲನದ ಸಮತಲದ ಅನಿಯತ ಮೇಲ್ಮೈಯಿಂದಾಗಿ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ರೈಟ್. ಇನ್ನು ಶಬ್ದದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿತವಾಗಿರುವಂತಹ ಅಂಶಗಳು ಯಾವುದು ಅಂದ್ರೆ ಬಹಳ ಸಿಂಪಲ್ ಇದೆ. ಪಾರ ಮತ್ತು ಆವೃತ್ತಿ. ಇದು ಶಬ್ದಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ. ಹೌದಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ, 125. ಒಂದು ಸಮತಲ ದರ್ಪಣದ ಮುಂದೆ 5 ಮೀಟರ್ ದೂರದಲ್ಲಿ ವಸ್ತುವೊಂದನ್ನ ಇರಿಸದೆ ವಸ್ತುವನ್ನು ದರ್ಪಣದೆಡೆಗೆ 1 ಮೀಟರ್ ಸರಿಸಿದರೆ ದರ್ಪಣದೆಡೆಗೆ ಅಂತ ಇದೆ. ದರ್ಪಣದ ಅಂದ್ರೆ ಆ ಕನ್ನಡಿಯ ಕಡೆಗೆ 1 ಮೀಟರ್ ಸರಿಸಿದರೆ ವಸ್ತು ಮತ್ತು ಪ್ರತಿಬಿಂಬಗಳ ನಡುವಿನ ದೂರ ಏನಾಗುತ್ತೆ? ಓಕೆ, ಎರಡೂ ಕಡೆ 1 ಮೀಟರ್ ಕಡಿಮೆ ಆಗ್ಬೇಕು. ಸೊ ಅದು ಎಷ್ಟಾಗುತ್ತೆ? 8 ಮೀಟರ್ ಆಗ್ತದೆ. ಸೌರಮಂಡಲದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ, ಓಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಕ್ವಶನ್ ನಂಬರ್ 126. ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವಂತಹ ಗ್ರಹಗಳು. ಓಕೆ, ಇದು ಹಲವಾರು ಬಾರಿ ಬಂದಿದೆ. ಇದು ಶುಕ್ರ ಮತ್ತೆ ಯುರೇನಸ್. ಓಕೆ, ಶುಕ್ರ ಮತ್ತೆ ಯುರೇನಸ್ ಇವೆರಡೂ ಸಹ ಪೂರ್ವದಿಂದ ಪಶ್ಚಿಮಕ್ಕೆ, ಉಳಿದೆಲ್ಲವೂ ಪಶ್ಚಿಮದಿಂದ ಪೂರ್ವಕ್ಕೆ ಭ್ರಮಿಸಿದ್ರೆ ಈ ಎರಡು ಗ್ರಹಗಳು ಶುಕ್ರ ಮತ್ತೆ ಯುರೇನಸ್ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸ್ತವೆ. ಕ್ವಶನ್ ನಂಬರ್ 127. ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ? ಆ ಒಂದು ಬಲವನ್ನ ನಾವು ಏನಂತ ಕರ್ಕೊಳ್ತೀವಿ? ಕ್ವಶನ್ ನಂಬರ್ 127. ಆ ಒಂದು ಬಲವನ್ನ ಏನಂತ ಕರಿತೀವಿ ಸ್ನೇಹಿತರೆ? ಬಹಳ ಸಿಂಪಲ್. ಆ ಒಂದು ಬಲವನ್ನ ನಾವು ಏನಂತ ಕರ್ಕೊಳ್ತೀವಿ? ನಿಶ್ಚಲ ಸ್ಥಿತಿಯ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದಂತಹ ಬಲ. ಆ ಬಲವನ್ನ ನಾವು ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ. ಆ ಒಂದು ಬೇಕಾದಂತ ಬಲ ಅದರ ಸ್ಥಾಯಿ ಘರ್ಷಣೆಯ ಏನಾಗಿರುತ್ತೆ? ಅಳತೆಯಾಗಿರುತ್ತದೆ. ಸೊ
ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 4. ಕೆಳಗಿನ ಸಮರೂಪದ ಮಿಶ್ರಣ. ಸಮರೂಪ ಮಿಶ್ರಣ ಯಾವುದು? ಸಕ್ಕರೆ ಮತ್ತು ಉಪ್ಪು. ಸಿಂಪಲ್ ಕ್ವಶನ್ ಅಲ್ವಾ? ಸಮರೂಪ ಮಿಶ್ರಣ ಯಾವುದು ಅಂದ್ರೆ ಸಕ್ಕರೆ ಮತ್ತು ಉಪ್ಪು. ನೆಕ್ಸ್ಟ್ ಇದು ಕ್ವಶನ್ ನಂಬರ್ 129. ಐಸೋಟೋಪ್ಗಳ ಮೇಲೆ ಹುಟ್ಟಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಸಮಸ್ಥಾನಿ ಅಥವಾ ಐಸೋಟೋಪ್ ಯಾವುದು ಅಂದ್ರೆ ಅದು ರೇಡಿಯೋ ಕೋಬಾಲ್ಟ್. ಕೋಬಾಲ್ಟ್ ಇಲ್ಲಿ ಸರಿಯಾದ ಉತ್ತರ. ಅತಿಸಾರ ರಿಕ್ತ ಇದು 10th ಸ್ಟ್ಯಾಂಡರ್ಡ್ ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್. ನಾನು ಸ್ಟ್ರೆಸ್ ಮಾಡಿ ಇದನ್ನ ಒಂದು ರಿವಿಷನ್ ಕ್ಲಾಸಸ್ ಅಲ್ಲಿ ಹೇಳಿದ್ದೆ. ಅತಿಸಾರ ರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವಂತಹ ಲೋಹಗಳು ಯಾವುದು ಅಂತಂದ್ರೆ ಕ್ಲಿಯರ್ ಆಗಿದೆ. ಓಕೆ, ಮೆಗ್ನೀಷಿಯಂ ಮತ್ತೆ ಮ್ಯಾಂಗನೀಸ್. ಓಕೆ, ಉಳಿದ ಲೋಹಗಳು ಯಾವುದು? H2SO4 ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ವರ್ತಿಸಿದ್ರೆ ಈ ಎರಡು ಮೆಗ್ನೀಷಿಯಂ ಮತ್ತೆ ಮ್ಯಾಂಗನೀಸ್ ಜೊತೆಗೆ ವರ್ತಿಸುವಂತದ್ದು ಯಾವುದು ಅಂದ್ರೆ ನೈಟ್ರೋಜನ್ ಆಮ್ಲ ದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತವೆ. ಉಕ್ಕಿನ ತಂತಿಗಿಂತ ಶಕ್ತಿಯಾಗಿರುವಂತಹ ಸಂಶ್ಲೇಷಿತ ಎಳೆ. ಸಂಶ್ಲೇಷಿತ ಅಂತಂದ್ರೆ ಮಾನವ ನಿರ್ಮಿತ. ಓಕೆ, ಎಳೆ ಯಾವುದು ಅನ್ನೋದೇ ಆದ್ರೆ ನೈಲಾನ್. ಓಕೆ, ಇದು 7th ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಎಳೆಯಿಂದ ಬಟ್ಟೆ ಅಂತ ಪಾಠ ಏನಿದೆ ಅದರಲ್ಲಿ ಬರ್ತಕ್ಕಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 132. ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಆಗುವಂತದ್ದು ಯಾವುದು ಅಂದ್ರೆ ಕಾರ್ಬನೀಕರಣ. ಓಕೆ, ಇನ್ನು ನಿರ್ಜಲಕಾರಕ ಅಂತ ಯಾವ್ದನ್ನ ಕರ್ಕೊಳ್ತೀವಿ? H2SO4, HCl, HNO3, H2CO3. ನಿರ್ಜಲಕಾರಕವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವಂತದ್ದು H2SO4 ಸಲ್ಫ್ಯೂರಿಕ್ ಆಸಿಡ್. ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ ಕಿಲೋ ಜೌಲ್ ಪರ್ ಕೆಜಿ ಆಗಿರುತ್ತೆ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಗೋಧಿಯ ತುಕ್ಕು ರೋಗವನ್ನು ಉಂಟು ಮಾಡುವಂತ ಸೂಕ್ಷ್ಮ ಜೀವಿ ಯಾವುದು ಅಂದ್ರೆ ಶಿಲೀಂಧ್ರ ಸ್ನೇಹಿತರೆ. ಶಿಲೀಂಧ್ರ. ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕೋಶ ಭಿತ್ತಿ. ಹೌದು, 2ರಲ್ಲಿ ಕೋಶ ಭಿತ್ತಿ ಇದೆ. ಕೋಶ ಭಿತ್ತಿ, ಪ್ಲಾಸ್ಟಿಡ್ ಮತ್ತೆ ದೊಡ್ಡ ರಸದಾನಿ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಲೈಸೋಸೋಮ್ಗಳು ನೋಡಿ, ಈ ಆಪ್ಷನ್ ತಗೋಬೇಕು ಅಂದ್ರೆ ಲೈಸೋಸೋಮು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರ್ತದೆ. ಆದ್ರಿಂದ ಈ ಆಪ್ಷನ್ ತಪ್ಪಾಗುತ್ತೆ. ಹೌದಲ್ವಾ? ಸೊ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ ಯಾವ್ದದು? 136. ಕ್ವಶನ್ ನಂಬರ್ 136ಕ್ಕೆ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 137. ಪಿಟ್ಯುಟರಿ ಗ್ರಂಥಿ, ಮೇದೋಜೀರಕ ಗ್ರಂಥಿ, ವೃಷಣ ಮತ್ತು ಅಂಡಾಶಯವನ್ನ ಕೊಟ್ಟಿದ್ದಾರೆ. ಪಿಟ್ಯುಟರಿ ಗ್ರಂಥಿ ಅನ್ನು ನಾವು ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ. ಸೊ 1ನೇದಕ್ಕೆ ಬಿ. ಮೇದೋಜೀರಕ ಗ್ರಂಥಿ ಏನ್ ಮಾಡುತ್ತೆ? ಇನ್ಸುಲಿನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಹೌದಲ್ವಾ? ಇನ್ನು 3ನೇದು ವೃಷಣ ಅನ್ನೋದು ಟೆಸ್ಟೋಸ್ಟೆರಾನ್ ಆದ್ರೆ ಅಂಡಾಶಯ ಅನ್ನೋದು ಈಸ್ಟ್ರೋಜನ್ ಆಗಿರುತ್ತೆ. ಸೊ ಆಪ್ಷನ್ 2. 137ಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ. ಇನ್ನ 138. ಕ್ವಶನ್ ನಂಬರ್ 138. 138ಕ್ಕೆ ನಾವು ನೋಡ್ತಾ ಹೋದಾಗ ಕೆಳಗೆ ಕೊಟ್ಟ ಹೇಳಿಕೆಗಳನ್ನು ಓದಿ ಮತ್ತು ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ರಸಗೊಬ್ಬರ ಯಾವುದೇ ರೀತಿಯ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಕ್ವಶನ್ ನಂಬರ್ 138ಕ್ಕೆ ಸ್ನೇಹಿತರೆ ಆಪ್ಷನ್ 3 ಹೇಳಿಕೆ 1 ಮತ್ತು ಹೇಳಿಕೆ 2. ಒಂದು ನಿಮಿಷ. ರಸಗೊಬ್ಬರ ಯಾವುದೇ ರೀತಿಯಾದಂತಹ ಸರಿಯಾದ ಹೇಳಿಕೆಗಳು ಅಂತ ಕೇಳಿದಾರಲ್ವಾ? ಹೌದು. ಯಾವುದೇ ರೀತಿಯ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸೋದಿಲ್ಲ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಏನಾಗಿರುತ್ತೆ? ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಎಸ್, ಹೇಳಿಕೆ 1 ಮತ್ತು 2 ಎರಡೂ ಸಹ ಸರಿ. ಈ ಕೆಳಗಿನವುಗಳಲ್ಲಿ ಆಂತರಿಕ ನಿಷೇಚನ, ಓಕೆ, ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ, ಕಂಡುಬರುವಂತಹ ಜೀವಿಗಳ ಗುಂಪು ಕೋಳಿಗಳು, ಹಸುಗಳು ಮತ್ತು ನಾಯಿಗಳು. ಅಂದ್ರೆ ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್ ಅಲ್ಲಿ ನಡೆಯುತ್ತೆ. ಓಕೆ, ಸೊ ಕೋಳಿ, ಹಸು ಮತ್ತೆ ನಾಯಿಗಳು ಇವು
ಪಕ್ಷಿಗಳು ಮತ್ತು ಸ್ತನಿಗಳಿಗಿರ್ತಕ್ಕಂತಹ ಉದಾಹರಣೆಗಳು. ಸೊ 139ಕ್ಕೆ ಒಂದು ಉತ್ತರ. ಅರಣ್ಯ ನಾಶದಿಂದ ಏನಾಗುತ್ತೆ ಅಂದ್ರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ. 140ಕ್ಕೆ 3. ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿಯುವಂತಹ ಸರಿಯಾದಂತಹ ಒಂದು ಕ್ರಮ. ಮೂತ್ರ ಹರಿಯುವಂತಹ ಒಂದು ಸರಿಯಾದಂತಹ ಒಂದು ಕ್ರಮ ಯಾವುದು ಸ್ನೇಹಿತರೆ? ಅದು ಕ್ವಶನ್ ನಂಬರ್ 141. ಮೂತ್ರಜನಕಾಂಗದಿಂದ ಮೂತ್ರನಾಳ, ಮೂತ್ರನಾಳದಿಂದ ಮೂತ್ರಕೋಶ, ಮೂತ್ರಕೋಶದಿಂದ ಯುರೆತ್ರ. ಸೊ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣವಾಗುವುದು. ನೋಡಿ, ವಿಶೇಷವಾದಂತ ಹೆಸರು. ಇದು ಸಹ 7th ಅಲ್ಲಿ ಇರ್ತಕ್ಕಂಥದ್ದು. ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ, ರೂಮೆನ್ ಮತ್ತು ಸಿಕಮ್. ಓಕೆ. ವಿದ್ಯಾರ್ಥಿ, ಬೋಧಕ ಮತ್ತು ಸಂಪನ್ಮೂಲಗಳ ನಡುವೆ ನಡುವಿನ ಅಂತರವನ್ನ ಕಡಿಮೆ ಮಾಡುವಂಥದ್ದು. ಅಂತರ ಕಡಿಮೆ ಆಗ್ಬೇಕು. ವಿದ್ಯಾರ್ಥಿ, ಬೋಧಕ ಮತ್ತು ಸಂಪನ್ಮೂಲಗಳೇನಿದಾವೆ ಅವುಗಳ ನಡುವಿನ ಅಂತರವನ್ನ ಕಡಿಮೆ ಮಾಡೋದು ಯಾವುದು ಅಂದ್ರೆ ಪುಸ್ತಕ ಮತ್ತು ಪ್ರಯೋಗಶಾಲೆ. ಓಕೆ, ಇವೆಲ್ಲವೂ ಸಹ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಕೀ ಆನ್ಸರ್ಸ್ ಫೈನಲ್ ಆಗಿರುತ್ತೆ. ಸೈಕಾಲಜಿ ಅಂದ್ರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದಾಗ ಓಕೆ, ಇವು ಆಗಿರಬಹುದು ಅಂದ್ರೆ ಈ ಉತ್ತರಗಳು ಸರಿ ಆಗಿರಬಹುದು. 99% ಸರಿಯಾದಂತ ಉತ್ತರಗಳು ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಕೆಲವೊಮ್ಮೆ 1-2 ಸ್ವಲ್ಪ ಆಚೆ ಈಚೆ ಆಗ್ಬಹುದು. ರೈಟ್. ಕಲಿಕಾರ್ಥಿಯಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳೆರಡನ್ನೂ ಬೆಳೆಸಲು ಹೆಚ್ಚು ಸೂಕ್ತವಾದಂತ ವಿಧಾನ ಯಾವುದು ಅಂದ್ರೆ ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ ಎರಡೂ ಬೇಕು ಅಂದ್ರೆ ಅದಕ್ಕೆ ಸಹಭಾಗಿತ್ವ ಕಲಿಕಾ ವಿಧಾನ ಅಂತ ನಾವು ಕರ್ಕೊಳ್ತೀವಿ. ಇಲ್ಲಿ ಪರಿಕಲ್ಪನಾ ನಕ್ಷೆಯ ಸರಿಯಾದ ಅನುಕ್ರಮಣಿಕೆ ಅಂತ ಕೇಳಿದರೆ ಇಲ್ಲಿ ಪರಿಕಲ್ಪನಾ ನಕ್ಷೆಯ ಸರಿಯಾದ ಅನುಕ್ರಮಣಿಕೆ ಅಂತ ಬಂದಾಗ ಅದು ಪ್ರಸ್ತಾವನಾ ಅಂತ, ನಂತರ ಅಮೂರ್ತತೆ, ಪ್ರಸ್ತುತಿ, ಅನ್ವಯಿಸುವಿಕೆ ಮತ್ತೆ ಮುಕ್ತಾಯ. ಓಕೆ, ಅಮೂರ್ತತೆಯ ಪ್ರಸ್ತುತಿ ನಂತರ ಪ್ರಸ್ತಾವನೆ. ಓಕೆ, ಇವೆರಡರಲ್ಲಿ ಆಲ್ಮೋಸ್ಟ್ 145ಕ್ಕೆ 1 ಸರಿಯಾದ ಉತ್ತರ ಆಗಿರಬಹುದು. ರೈಟ್. ಕಲ್ಪನೆಗಳ ಅನ್ವೇಷಣೆ, ಪ್ರಾಯೋಗಿಕತೆ ಮತ್ತು ವಿಮರ್ಶಕ ಚಿಂತನೆಗಳನ್ನ ಉತ್ತೇಜಿಸುವಂತಹ ಒಂದು ವಿಧಾನವನ್ನ ನಾವು ಶೋಧನಾ ಆಧಾರಿತ, ಕ್ಲಿಯರ್ ಆಗಿದೆ, ಶೋಧನಾ ಆಧಾರಿತ ಬೋಧನಾ ಕಲಿಕಾ ವಿಧಾನ ಅಂತ ನಾವು ಕರ್ಕೊಳ್ತೀವಿ. ಕೆಳಗಿನವುಗಳಲ್ಲಿ ಮೌಲ್ಯಮಾಪನದ ಸಾಧನ ಅಂತ ಕೇಳಿದ್ದಾರೆ, ತಂತ್ರ ಅಲ್ಲ. ಈ ಘಟಕ ಪರೀಕ್ಷೆ ಮತ್ತೆ ಲಿಖಿತ ಪರೀಕ್ಷೆ ಎರಡೂ ಸಹ ತಂತ್ರಗಳು, ಹೌದಲ್ವಾ? ಇಲ್ಲಿ ಸಾಧನ ಅಂತ ಬಂದಾಗ ವೀಕ್ಷಣೆ ಅನ್ನೋದು ಕೆಳಗಿನವುಗಳಲ್ಲಿ ಮೌಲ್ಯಮಾಪನದ ಸಾಧನಕ್ಕೆ ಉದಾಹರಣೆ ಆಗುತ್ತೆ. ಸೊ ಕ್ವಶನ್ ನಂಬರ್ 148. ತಾರ್ಕಿಕ ಚಿಂತನೆ, ಚರ್ಚೆ, ವಾದ, ವಿಶ್ಲೇಷಣೆಗಳ ಮೂಲಕ ಪಕ್ಷಪಾತ ಮತ್ತು ಪೂರ್ವಾಗ್ರಹ ಪೀಡಿತ ದೃಷ್ಟಿಕೋನವನ್ನು ನಿಗ್ರಹಿಸುವುದು, ನಿರ್ದಿಷ್ಟ ರೀತಿಯಲ್ಲಿ ಯೋಜಿಸುವ ನಿರ್ದಿಷ್ಟ ವರ್ತನಾ ವಿನ್ಯಾಸದ ಅಂತ ಕೇಳಿದ್ದಾರೆ. ಮನೋವೃತ್ತಿಯನ್ನ ನಾವು ಏನಂತ ಕರಿತೀವಿ ಅಂತ ಕ್ಲಿಯರ್ ಇದೆ ಸ್ನೇಹಿತರೆ. ವೈಜ್ಞಾನಿಕ ಮನೋವೃತ್ತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ವಿಶ್ಲೇಷಣೆ ಈ ಜ್ಞಾನಾತ್ಮಕ ಪ್ರಕ್ರಿಯೆಯ ಉಪವಿಭಾಗಗಳನ್ನ ಒಳಗೊಂಡಂತ ಒಂದು ಗುಂಪು. ವಿಶ್ಲೇಷಣೆ ಅನ್ನುವಂಥದ್ದು ಸ್ನೇಹಿತರೆ, ವಿಶ್ಲೇಷಣೆ ಅಂತ ಬಂದಾಗ ಅರ್ಥ ವಿವರಣೆ ಮಾಡಬೇಕು, ವರ್ಗೀಕರಿಸಬೇಕು ಮತ್ತೆ ಸಾರಾಂಶೀಕರಿಸಬೇಕು. ರೈಟ್. ಸೊ 149ಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ ಆಗ್ಬಹುದು. ಇನ್ನ 150 ಕೊನೆಯ ಪ್ರಶ್ನೆ. ಇಲ್ಲಿ ನಿರ್ದಿಷ್ಟಮಾನ ಮತ್ತು ಪ್ರಾಮಾಣೀಕರಣಗಳನ್ನ ಬೆಳೆಸಿ ಮತ್ತು ಅನ್ವಯಿಸಿ ಕಲ್ಪನೆಗಳು, ವಸ್ತುಗಳು ಮತ್ತು ವಿಧಾನಗಳ ಮೌಲ್ಯವನ್ನ ನಿರ್ಣಯಿಸುವಂತಹ ಜ್ಞಾನಾತ್ಮಕ ಪ್ರಕ್ರಿಯೆ ಯಾವುದು ಅಂದ್ರೆ ಓಕೆ, ನಿರ್ದಿಷ್ಟಮಾನ ಮತ್ತು ಪ್ರಮಾಣೀಕರಣಗಳನ್ನ ಬೆಳೆಸುವಂಥದ್ದು, ಅನ್ವಯಿಸಿ ಕಲ್ಪನೆಗಳು, ವಸ್ತುಗಳು ಮತ್ತು ವಿಧಾನಗಳ ಮೌಲ್ಯವನ್ನು ನಿರ್ಣಯಿಸುವಂತಹ ಒಂದು ಜ್ಞಾನಾತ್ಮಕ ಪ್ರಕ್ರಿಯೆಯನ್ನು ನಾವು ಇಲ್ಲಿ ಮೋಸ್ಟ್ ಪ್ರಾಬಲಿ ಆನ್ಸರು ಆಪ್ಷನ್ 2 ಸೃಜಿಸುವ ಆಗ್ಬೇಕು. ಓಕೆ, ಇಲ್ಲಿ ಎರಡರಲ್ಲಿ ಸ್ವಲ್ಪ ಡೌಟ್ ಇದೆ. ರೈಟ್, ನೋಡೋಣ ಫೈನಲ್ ಕೀ ಆನ್ಸರ್ಸ್ ಏನ್ ಬಿಡ್ತಾರೆ ಡಿಪಾರ್ಟ್ಮೆಂಟ್ ಇಂದ ನೋಡೋಣ. ಓಕೆ ಅಂತ ಹೇಳ್ತಾ ಆಲ್ಮೋಸ್ಟ್ ಮೋರ್ ದೆನ್ 20 ಕ್ವಶನ್ಸ್ ನಾವು ರಿವಿಷನ್ ಕ್ಲಾಸಸ್ ಅಲ್ಲಿ ಮತ್ತೆ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದಂತಹ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬಂದಿರುತ್ತೆ ಅನ್ನೋದು
ಬಹಳ ಖುಷಿಯಾದಂತ ವಿಚಾರ. ನೀವು ಸಹ ಚೆನ್ನಾಗಿ ಆನ್ಸರ್ಸ್ ಮಾಡಿರ್ತೀರಾ ಅಂತ ಭಾವಿಸ್ತಾ, ಇನ್ನು ದಾವಣಗೆರೆ ಟ್ಯುಟೋರಿಯಲ್ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಈ ಕೀ ಆನ್ಸರ್ಸ್ ಗೆ ಸಂಬಂಧಪಟ್ಟಂತ ಕ್ಲಾಸ್ ಅನ್ನ ಮುಗಿಸ್ತೀನಿ. ಡೀಟೇಲ್ ಆಗಿ ನಾಳೆ ನಾಡಿದ್ರಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಓಕೆ, ಇವತ್ತಿನ ತರಗತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಎಷ್ಟು ಸ್ಕೋರಿಂಗ್ ಆಗಿದೆ, ಚೆನ್ನಾಗಿ ಸ್ಕೋರ್ ಆಗಿದ್ರೆ ನಿಮ್ಮ ಒಂದು ಸ್ಕೋರಿಂಗ್ ಅನ್ನ, ಏನ್ ಸ್ಕೋರಿಂಗ್ ಆಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ, ಧನ್ಯವಾದಗಳು.